ಜೇರ್ ಕರ್ತ ನಾನು ಮಲಗಿಸಿದಾಗ ಆಕಿ ಬಂದು ಎಬ್ಸಿಲ್ಲ ಅಂದ್ರೆ ಹಾಜರು ಕೊಟ್ಟಿದ್ದಾಕಿ. ನಿಮ್ಮ ಅಪ್ಪನ ಮಲಗಿಸ್ಲಿಲ್ಲ ಅಂದ್ರೆ ನಾ ಹಾಜರು ಕೊಟ್ಟಿದ್ದಾವ. ಅವ ಜೇರ್ ಮಕ್ಕೊಳ್ಳಿಲ್ಲ ಅಂದ್ರ ಅವ ಹಾಜರು ಕೊಟ್ಟಿದ್ದಾವ. ನಾನು ಹೊರಗೆ ಹೊಂಟಾಗ ನೀವೇನಾದ್ರು ಹೇಳ್ಕೊಂಡು ಬಂದು ಇಲ್ಲಿ ಕುಂದಿರ್ಸಿದ್ರ ನೀವು ಹಾಜರು ಕೊಟ್ಟಿದವರು. ಅಲ್ಲ ನಾನು ವಿದ್ವಾಂಸ, ದೊಡ್ಡ ಪಂಡಿತ ಅಲ್ಲ. ನನ್ನ ಕಾರ್ಯಕ್ರಮ ಎಂತಿಂತವಿದ್ದು, ಎಲ್ಲಿ ಬೇಕಲ್ಲಿ ಕಾರ್ಯಕ್ರಮ. ಸಂಗೀತದ ಕಾರ್ಯಕ್ರಮಕ್ಕೆ ಎಷ್ಟೋ ಮಂದಿ ದೀಪಾರೆ ಅವು. ಅಂಥದ್ರೊಳಗ ಇನ್ನೂ ಒಂದು ಫಂಕ್ಷನಿಗೆ ಯಾರು ಕರೆಯಕ್ಕೆ ಬರವಲ್ರು. ಏನಾರ ಕಡಿಮೆ ಆಗಿರ್ಬೇಕು ನನಗಂತಿನ್ನ. ಈ ಬಾರ್ಸಾಡೋದ್ರಾಗ ಪರಕ್ ಆಗ್ಯದು, ನನ್ನ ದನಿ ಪರಕ್ ಆಗ್ಯದು, ಒಟ್ಟ ತಿಳಿವದ್ಲಲ್ಲ. ಅಲ್ಲ ಕಾರ್ಯಕ್ರಮಕ್ಕೆ ಪಾಳೆ ಹಚ್ಚುತ್ತಿಲ್ಲ. ನನ್ನ ಮನೆ ಮುಂದೆ ಕಾರ್ಗಳು ಸಾಲದ್ವಾರ ನಿಂತಿರ್ತಿದ್ದು ಕರ್ಕೊಂಡು ಹೋಗಕ್ಕ. ಈಗ ಒಂದು ಸೈಕಲ್ ಮೋಟ್ರ ಸೈಕಲ್ನು ಬರೋವಲ್ಲ. ಅದ್ರಾಗ ಏನು ಕಡಿಮೆ ಆಗ್ಯದ? ನಾನು ಎಲ್ಲಿ ಸೌಂಡ್ ಬತ್ತು ನನಗ ಚಂದ ಹಾಡ್ಲತ್ತಿದ್ದ. ಆ ಧ್ವನಿ ಕಿವಿಗೆ ಬಿದ್ದ ಹಿಡ್ದಾನು ಹುಡುಕಾಡ್ಲತ್ತೀನಿ. ನನ್ನ ಕಣ್ಣಿಗೆ ಬೀಳುವಲ್ಲ. ಅಂಥದ್ರಾಗ ನಮ್ಮಪ್ಪ 3 ತಿಂಗಳಾಯ್ತು ಮನ್ಕೊಂಡಿಲ್ಲ. ಅವ ಸಂಗೀತ ಕೇಳುತ್ತಾನ, ನಾ ಮನ್ಕೊಳಂಗಿಲ್ಲ ಅಂತೇಳಿ ಹಗಲ ರಾತ್ರಿ ಕಣ್ಣು ತೆರ್ಕೊಂಡೆ ಕೂತಾನ. ಅವನ ಸಂಬಂಧ ನಮಗೆ ನಿದ್ದೆ ಆಗಬಾರ್ದು. ಅವನ ಕಾಯ್ಕೋತ ನಾವು ಕೊಂಡ್ರೋದಾಗ್ಯದ. ಯಾಕಡೆ ಬರ್ತದ ನೀ ಒಂದು ಎಂಥ ಚಂದ ಹಾಡ್ಲತ್ತಿದ್ದ. ಬಹುಶಃ ಈ ಓನ್ಯಾಗ ಏನ್ರಿ ಹೋಗ್ಯಾನ. ಮತ್ತು ನೋಡ್ತೀನಿ ತಡಿ, ಯಾಕಡೆ ಹೋಗಿರ್ಬೇಕಪ್ಪ. ಅವನು ಕರ್ಕೊಂಡೋಗಿ ಏನಾರೇ ನಮ್ಮ ಅಪ್ಪನ ಮುಂದೆ ಕುಂಡ್ರಿಸಿದ್ನಿ ಅಂದ್ರೆ ಅವನ ಹಾಡಿಗೆ ನಮ್ಮಪ್ಪ ಗ್ಯಾರಂಟಿ ಮನ್ಕೋತಾನ. ಮತ್ತು ಇಷ್ಟು ಮಾತ್ರ ಗ್ಯಾರಂಟಿ ಅನ್ಸೋದು. ಯಾಕಂದ್ರೆ ಅವನು ದನಿ ಕೇಳೇ ನನಗೆ ಈ ನಮೂನೆ ಆಗ್ಲತ್ತದ. ನಮ್ಮಪ್ಪಗೆ ಆ ನಮೂನೆ ಆಗಬಾರ್ದು. ನಮ್ಮಪ್ಪ ಮನ್ಕೊಂಡ್ರೆ ಸಾಕು ನನಗೆ. ಅವ ಎಂಥ ಸಂಗೀತಗಾರ ಹಾಕಿರೋಲ್ಲ, ಹುಡುಕ್ಯಾಡಿ ಕರ್ಕೊಂಡು ಹೋಗ್ತೀನಿ. ಇವತ್ತಂತೂ ಬಿಡಂಗೇ ಇಲ್ಲ ಅವನು. ಎಷ್ಟು ಹುಡುಕ್ಯಾಡಿದ್ರು ಒಬ್ಬ ಸಂಗೀತಗಾರ ಸಿಗವಲ್ಲ. ಎಲ್ಲಿದ್ರೆ ತಂದು ಹಚ್ಬೇಕು. ನಮ್ಮ ಅಪ್ಪನ ಸಂಬಂಧ ಸಾಕಾಗಿ ಹೋಗೈತೆ ನನಗೆ. ಅವನು ಕಣ್ಣು ಮುಚ್ಚಿ ಮಕ್ಕಳು ಹುಚ್ಚೋಳಿ ಮಗನ ಅಂದ್ರೆ ಸಂಗೀತ ಕಿಮ್ಯಾಗ ಬಿದ್ದಾಗೆ ಕಣ್ಣು ಮುಚ್ತಾವ. ಅಟೋತನ ಕಣ್ಣು ಮುಚ್ಚಂಗಿಲ್ಲ ತಾನ. ಇವನು ಕಣ್ಣು ಮುಚ್ಚೋ ಸಂಬಂಧ ಅವನು ಹಗಲ ರಾತ್ರಿ ನಾವು ಕಣ್ಣು ತೆರ್ಕೊಂಡು ಕೊಂಡಿರೋದಾಗ. ಏನ್ ಮಾಡಾಕತ್ತೆ? ಏನಾದ್ ಹಾದ್ ಕೆಲ್ಸ ಹಂಗ ಕೈ ಬಿಸ್ಕೊತ ಬಂದಿಯಲ್ಲ. ಕೆಲಸ ಹೋಲೆ ಕಡೆ ಬೆಂಕಿ ಹತ್ತಲಕ್ಕ ಅಪ್ಪ ಮಕ್ಕೊಂದಾನಿಲ್ಲ. ಅವ ಎಲ್ಲಿ ಮಕ್ಕೋತಾನ? ಯಪ್ಪ ಯಾವಾಗ ಕಣ್ಣು ಮುಸ್ತಾನಂತ ಕಾಯ್ಕೋತ ಕುಂತಾನೆ. ಏನ ನಿನ್ ಮಾತಿನ ಅರ್ಥ ಅಂದ್ರೆ ಸಾಯತ್ತೆ ಏನ ಅವಾಗ? ಅಲ್ಲ ಮುಂಜಾನೆ ಹಿಡ್ದ ಇಲ್ಲಿ ತನಕ ಹೋಗಿನ ಒಂದ್ 10 ನಿಮಿಷನು ಕಣ್ಣು ಮುಚ್ಚಿದ. ಕಣ್ಣು ಮುಚ್ಚಿದ ಚಲೋ ಐತಮ್ಮ. ಇಲ್ಲ ನೋಡೋ ಮುಟ ನೋಡ್ ನಾನ ಕಣ್ಣು ಮುಚ್ಚಬೇಕಾಕತ್ ನೋಡ ಅವಂಗ. ವಯಸ್ಸಾದ ಮನುಷ್ಯ ಅವ. ಅದ್ರಾಗ ಸಂಗೀತ ಕೇಳ್ಕೋತ ಯಾವತ್ತು ಹನುಮಂತರ ಗುಡಿಯಾಗ ಮಕ್ಕಳವ. ಈ ಗುಡಿ ಬಿಡಿಸ ಹಿಂಗಾಗಿ ಅವ್ನು ನಿಧಿ ತತ್ವಾದ. ಒಬ್ಬ ಸಂಗೀತಗಾರ ನಾನ ಮನೆಗೆ ಕರ್ಕೊಂಬರ್ಬೇಕಂದ್ರೆ ಯಾವ ಸಂಗೀತಗಾರು ನನ್ನ ಕೈಯಾಗ ಸಿಗವಲ್ಲ. ಇವನು ಮನಸ್ಸಂತ ಸಂಗೀತಗಾರ ಅವ ಎಲ್ಲಿ ಅದಾನು ಏನು ಸುದ್ದಿ. ಸರಿ ಬಿಸ್ಲಾಂಗ್ ಬಂದೀನಿ. ಯಪ್ಪ ಮನ್ಕೋಬೇಕಿಲ್ಲ ಮರ. ಒಂದ್ ತಾಸು ಕಮ್ಮ ಊಟ ಮಾಡಿ ಕಿಸಿಂದ ಟ್ಯಾಂಗಿನ ಹಚ್ಚಿ ಕೊಡ್ಬೇಕಿಲ್ಲ. ತಂಪು ನಿದ್ದೆ ಹತ್ತಿತ್ತು. ಅಪ್ಪ ನಿನ್ನ ಸರಿಗಪ್ಪ ನಮಗ ಬೆಳಗಾನ ನಿದ್ದೆ ಮಾಡಿಸ್ಕೊಡುವಾದ. ನೀನು ಮನ್ಕೊಳಲ್ಲ, ನಮಗೂ ಮನ್ಕೋರು ಮರ ಮನ್ಕೋ. ಹಂಗ ಮಕ್ಕಳು ಯಾವ ಕಣ್ಣಿಲೆ ಮಕ್ಕಳು. ಅದಕ್ಕ ಅಮಾಶೋಮ ಗುಡ್ಡದ ಮಹಂತನ ಮಠಕ್ಕೆ ನಾವು ಹೋಗೋದು ಸಂಗೀತ ಸಲುವಾಗಿ. ತಿಂಗಳ ತಮಾಷೆ ತಪ್ತು, ಹುಣ್ಣಿಮೆ ತಪ್ತು, ಸಂಗೀತ ಈ ನಮ್ಮನೆ ಹೊಡ್ಕೋತ ಕೂತ್ ಬಿಡ್ತಾನ ನೋಡ್. ನೀವ್ ಮುಂದ್ ಬಡ್ಕೋತ ಕುಂದ್ರಲ್ಲ. ಮೊದಲ ಅದನ್ನೆಲ್ಲ ಬಿಡು. ಯಾರ್ ಶಾನೆ ಸಂಗೀತಗಾರ ಅದಾರ ನೋಡ, ಕರ್ಕೊಂಡ್ ಬಂದು 2 ಪದ ಹಾಡಸ್ ಮಕ್ಕೋತಾನೆ ನೋಡೋಣ. ಅವಾಗಾರ ಕಣ್ಣು ಮುಚ್ಚಿ. ನಾನು ಹುಡ್ಕಾಕತ್ತೀನ, ರಗಡ್ ಹುಡ್ಕಾಡ್ಲತ್ತೀನಿ. ಆದ್ರೂ ಒಬ್ಬನು ಕಣ್ಣಿಗೆ ಬೀಳವಲ್ಲ ನನಗ. ಇನ್ ಹಿಂಗಾದ್ರೆ ಕೆಲಸ ಸುದ್ದಾಗಂಗಿಲ್ಲ. ಚಲೋ ಸಂಗೀತಗಾರನ ಹುಡ್ಕಾಡ್ಕೊಂಡು ತಂದ ಇವನು ಮುಂದೆ ಹಾಡ್ಲಕ್ ಹಚ್ಚಿ ಇವನಿಗೆ ಮನಗ್ಸುತ್ತಾನ. ನನಗೆ ಜೀವ ಸಮಾಧಾನ ಇಲ್ಲ. ಅಂತ ಸಂಗೀತಗಾರ ಎಲ್ಲಿ ಇರ್ಬೇಕು ನೋಡ್ತೀನಿ. ಬೆಕ್ಕಾಡ ತ್ರಾಸಾಲಿ ನಮ್ಮಪ್ಪನ ಸಂಬಂಧ ಅರ್ಧ ಆಸ್ತಿ ಹೋಲಿಕರೆ. ಆದ್ರೆ ಸಂಗೀತಗಾರನ ತಂದು ಹಾಡಿಸಿ ಇವನಿಗೆ ಮನಗ್ಸುತ್ತಾನ. ನನಗೆ ಜೀವ ಸಮಾಧಾನ ಬಂದ ಗುರು ಬಂದ, ಗುರು ಬಂದ, ಹರ ಬಂದ, ಬಂದ ಬಂದ ಗುರು ಬಂದ, ಹರ ಬಂದ. ಯಪ್ಪ ಇಲ್ಲಿ ಯಾರು ಬಂದಿಲ್ಲ. ಇನ್ ಮ್ಯಾಲ ಬರೋರದಾರ, ಕರ್ಕೊಂಡು ಬರ್ಬೇಕತ್ತ ಮಾಡೀನಿ. ತಮ್ಮ ಹೋಗು. 3 ತಿಂಗಳದ್ದು ಕಣ್ಣಿಗೆ ಕಣ್ಣು ಹಚ್ಚಿಲ್ಲ, ನಿದ್ದೆ ಮಾಡಿಲ್ಲ.
ಚಲೋ ಸಂಗೀತಗಾರರು ಕರ್ಕೊಂಡು ಬರ್ರು, ಒಂದೆರಡು ಪದ ಅನಿಸು ನನ್ನ ಕಡೆಯಿಂದ ಮಕ್ಕೊಂಡು ನಿದ್ದೆ ಮಾಡ್ತೀನಿ. ಗುರು ಬಂದ. ಏ ಮರ ನಿನ್ ಹರ ಗುರು ಬಂದ ಬೆಳಗನ ಕೇಳಿ 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 ನಮಗ ಸಹಿತ ನಿದ್ದೆ ಇಲ್ಲಾರ್ದಂಗ ಆಗೈತಿ. ಕರ್ಕೊಂಡು ಬರ್ರು. ಕರ್ಕೊಂಡು ಬರ್ತೇನೆ. ಏ ಅಪ್ಪಗ ಊಟ ಹಾಕಿ ಕೊಡು. ಎದಿಗೆ ಬರುತ್ತಾನ ತಿನ್ನಿಸ್ಲಿ ನೋಡು, ಸುಸ್ತಾಗಿರೋ ಮಕ್ಕೋತಾನೇನು. ಅವ ಎದಿ ಬರೋ ಮುಟ ತಿಂದ ಬಾತ್ರೂಮ್ ಎಲ್ಲಾ ಹೊಲಸ್ ಹಿಡಿಸ್ಯಾನ. ಆದ್ರೆ ಆಮೇಲೆ ಕಾಡಾದ್ಮೇಲೆ ಮಕ್ಕೊಂಡು ಕಣ್ತುಂಬ ನಿದ್ದಿ ಮಾಡ್ಲಿಲ್ಲ. ತಿನ್ನಿಸ್ಬೇಡ ಹಂಗಾರ. ಬಾತ್ರೂಮೇ ಹೊಲಸು ಹಿಡಿಸ್ಯಾನ ಅಂದ ಬಳಕ ಇನ್ನು ಕಾಟಾಗಾದಿ ಹೆಂಗೆ ಬಿಡ್ತಾನವ. ಅವನು ಕೂಳೆ ಕುಡಬೇಡಿ ಅವಂಗ. ಅಟ್ಟೆ ಅರ್ಧ ರೊಟ್ಟಿ ಒಂದಿಟ್ಟು ಪಲ್ಯ ಇಟ್ರ ಮೇಲೆ ಕುಂದ್ರಿ ಅವ. ಎದಿಗೆ ಬರುತ್ತಾನೆ ತಿನ್ನಿಸ್ದಿ ಮನೆಯೆಲ್ಲ ಹೊಲಸು ಹಿಡಿತೈತಿ ನಾವು. ಬೇಡ, ಇವ್ರದ್ದು ಒಂದ ಬಾತ್ರೂಮ ಒಂದು ಎಲ್ಲಿ ತುಂಬಿಟ್ಟಾನ ತಿನ್ನ. ಹೋಗ್ತೀನಿ, ತ್ರಾಸಾದ್ರೆ ಹೊಲ್ಯಾಕ ಚಲೋ ಸಂಗೀತಗಾರನ ಕರ್ಕೊಂಡು ಬರ್ತೀನಿ. ಈಗ ನೀ ಕರ್ಕೊಂಡ್ ಬರ್ತೀವ ಏನ್ ನಾನ ಸಣ್ಣಗ ಸೋಬಾನ್ ಪದ ಚಾಲು ಮಾಡ್ಲ? ನೀನು ಅವನು ಸೋಬಾನ ಪದ ಅಲ್ಲ, ಅವನಿಗೆ ತೊಡಿ ಮೇಲೆ ಹಾಕಿ ತಪ್ಪಡಿಸಿ ಜೋಗಳ ಪದ ಹಾಡಿದ್ರು ಮನ್ಕೊಳಲ್ಲ. ಯಾಕ ಅವನಿಗೆ ಸಂಗೀತ ಸುತ್ತದ, ಶಾಸ್ತ್ರೀಯ ಸಂಗೀತರೇ ಬೇಕು ಅವಂಗ, ಅಂದ್ರನೇ ಮಕ್ಕೊಳವ. ನೀ ಏನು ಅಂಥ ಪದ ಎಂಥ ಪದ ಹಾಡ್ಲಕ್ ಹೋಗ್ಬೇಡ. ನೀ ಒಳಗೆ ನಡೀನಿ, ಕರ್ಕೊಂಡ ಬರ್ತಾನೆ. ಊಟ ಮಾಡಕತ್ರಿ? ಊಟ ಎಲ್ಲಿ ಊಟ? ನನ್ನ ಸೊಸಿ, ನನ್ನ ಗುರು ಬರಬೇಕು, ಸಂಗೀತ ಕಲಿಬೇಕು, ಅವನದಿಂದ ಒಂದೆರಡು ಹಾಡು ನಾ ಹೇಳಬೇಕು, ಅವಾಗ ನಾ ಕಣ್ಣು ತುಂಬ ನಿದ್ದೆ ಮಾಡಬೇಕು. ಸಾರೆ ಗ ಪದ ಸಾದ ಪಗರೆ ಸರೆ ಗರೆ ಗ. ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ. ಹಾ 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 ಗುರುಗಳ, ಧನ್ಯನಾದೆ ನಾನು. ಎಷ್ಟು ಹುಡುಕ್ಬೇಕ್ರಿ ನಿಮ್ಮನ್ನ. ಇದೇಗ ಹಾಡ ಹಾಡ್ಕೋತ ನೀವ ಬಂದ್ರೇನ್ರಿ? ಹೌದು ಯಪ್ಪ, ಮನೇನು ಹಿಂಗ ಹಾಡ ಹಾಡ್ಕೋತ ಹೊಂಟಿದ್ರ ನೀವ? ನಿಮ್ಮ ಮನೇನು ದೀಪ ಹಾರೇದ? ಇನ್ನು ಆರಿಸ್ಬೇಕಾಗೈತ್ರಿ. ಹೌದಾ? ಯಪ್ಪ ಗುರುಗಳ, ನಮ್ಮಪ್ಪ 3 ತಿಂಗಳಾಯ್ತು ನಿದ್ದೆ ಮಾಡಿಲ್ರಿ. ಅವನ ಕಿವಿಗೆ ಸಂಗೀತ ಬೀಳು ತನಕನು ನಾ ಕಣ್ಣು ಮುಚ್ಚಂಗಿಲ್ಲ ತಾನ. ಹೆಂಗರೆ ಮಾಡಿ ನಮ್ಮ ಅಪ್ಪನ ಮನೆಗೆ ಮುಚ್ಚ. ನನ್ನ ಸಂಗೀತಕ್ಕೆ ಎಷ್ಟೋ ಮನಿ ದೀಪ ಹಾರ್ಯಾವ, ನಿಮ್ಮ ಅಪ್ಪನ ಕಣ್ಣು ಮುಚ್ಚೋದಾಗುದಿಲ್ಲ ನನಗ. ಎಲ್ಲದ ನಿಮ್ಮ ಅಪ್ಪ? ಹೇಳು, ವಿದ್ವಾಂಸರು ಬಂದಿದ್ದಾರೆ, ಪಂಡಿತರು ಅಂತ ಹೇಳು. ಬಾ, ಎಲ್ಲೈತಿ ನಿನ್ನ ಮನಿ? ತೋರಿಸ್ತೀನಿ. ಮನಿ ತೋರ್ಸು. ಮನಿ ದೀಪ ಹಾರಿಸ್ಬೇಕಾಗ್ಯದ ನಾನು. ತೋರಿಸ್ತೀನಿ. ನಿಮ್ಮನ್ನ ನೋಡಿದ್ರೆ ನನಗ ಇಂಥ ಸಂಗೀತಗಾರ. ನಾ ಇದಕ್ಕಿಂತ ಮೊದಲು ಒಂದು 4-5 ಮಂದಿನ ಒಯ್ದೀನ್ರಿ. ನಮ್ಮ ಅಪ್ಪ ಒಂದ್ ಜರ ಪಿಟಕಲಿಲ್ಲ, ಕಣ್ಣು ಮುಚ್ಚಲಿಲ್ರಿ. ಅವ್ರು ಸರಿಯಾದ ವಿದ್ವಾಂಸರು ಅಲ್ಲ ಅನಿಸ್ತೀರಿ ನನಗೆ. ಆದ್ರೆ ನಿಮ್ಮನ್ನ ನೋಡಿದ್ರ ಗ್ಯಾರಂಟಿ 100ಕ್ಕೆ 100 ನಮ್ಮ ಅಪ್ಪಕ್ಕೆ ಇವತ್ತು ಕಣ್ಣು ಮುಚ್ತಾನ ನಂಗಾಗೈತ್ರಿ. ಬೇರೆ ಮಾತಿನಾಗ ಆಯ್ತಲ್ಲ. ಎಷ್ಟು ತಗೋತೀರಿ ಪಟ್ನೆ ಹೇಳಿ. ಭಾಳ ಆಗುತ್ತ, ಲೆಕ್ಕ ತಪ್ಪಿ ಆಗುತ್ತ. ಎಷ್ಟು ಬೇಕಾದಷ್ಟು ರೊಕ್ಕ ಹೋಗಲ್ಯಾಕ್ರಿ ಗುರುಗಳ. ಒಟ್ಟು ನಮ್ಮ ಅಪ್ಪ ಮನ್ಕೋಬೇಕ್ರಿ. ಅವ ಮನ್ಕೊಂಡಿದ್ದು ನಾ ಕಣ್ಣು ತುಂಬ ನೋಡ್ಬೇಕ್ರಿ. ಯಾಕಂದ್ರ ಆ ಮಗನ ಸಂಬಂಧ ನನ್ನ ಕಣ್ಣಿಗೆ ನಿದ್ದೆ ಅನ್ನೋದು ಸತ್ತು ಹೋಗ್ಬಿಟ್ಟೈತಿ. 2 ಎಕರೆ ಹೊಲ ಹೋಗಲ್ಯಾಕ್ರಿ. ನೀವು ಮೊದಲು ನಮ್ಮ ಅಪ್ಪನ ಮಾಡ್ತೀರಿ. ಇಂಥ ದೊಡ್ಡ ಕೆಲಸ ಮಾಡಬೇಡ. ಬೇರೆ ಬಾರಾಶಿ ಒಳಗ ನಿದ್ದೆ ಮಾಡಿಸ್ತೀನಿ ನಾ. ಬಾ, ಎಲ್ಲೈತಿ ನಿನ್ನ ಮನಿ ತೋರಿಸ್ಬಾ. ಬಾಯಿ ತುಂಬ ವಿದ್ವಾಂಸ ಅಂತ ಹೇಳ್ತಾನ. 1200 ರೂಪಾಯಿ ಪಗಾರ. ನಾ ಎಲ್ಲರಿ ಇವನ ಆಕಾರ ನೋಡಿದ್ರೆ ಒಂದು 30-40 ಸಾವಿರ ಕೇಳ್ತಿರ್ಬೇಕಂತ ಮಾಡಿ ಕೊಡ್ತೀನಿ ರೀ ಗುರುಗಳ. 1200 ಅಲ್ರಿ, 1300 ಕೊಡ್ತೀನಿ ರೀ. ಆದ್ರೆ ನಮ್ಮ ಅಪ್ಪ ಮನ್ಕೋಬೇಕ್ರಿ. ಬಾರು, ಎಷ್ಟೋ ಮಂದಿನ ಮಲಗಿಸಿ ಬಂದವ ನಾನು. ಸಂಗೀತನ ಯಾವ್ದು ಇದೆ ನಿನ್ನ ಮನಿ? ಇದೇ ರೀ, ಬ್ಯಾಗ್ ಹೋಗಬೇಕ್ರಿ. ಹಂಗ ಇದೇನು ಮನಿ? ಹಾ ಇದೆ ರೀ, ನಡ್ರಿ ನಡ್ರಿ ಗುರುಗಳ, ಮ್ಯಾಗ ನಡ್ರಿ. ತಡ್ರಿ ಗುರುಗಳ, ನೀವ ಮುಂದೆ ಹೊಂಟ್ರಿಲ್ಲ. ನನಗ ನಾತ ಬಡದೈತಿ ಇದೇ ಮನಿ ಅಂತ ಹೇಳಿ. ನಡ್ರಿ ಹಂಗಾರ. ದುಡ್ಡು ಕೊಟ್ಟರೆ ಬೇಕಾದ ಸಿಗತೈತಿ ಈ ಜಗದಲ್ಲಿ ಕಾಣೋ. ಹಡೆದ ತಾಯಿಯನ್ನು ಕಳ್ಕೊಂಡು ಮ್ಯಾಲೆ. ಏನ್ ಸಂಗೀತ ರೀ ಗುರುಗಳ, ಹೇಳಿ ನನ್ನ ಕಿವಿಗೆ ಇನ್ನೊಂದೆರಡು ತೂತ್ ಎಷ್ಟರ ಹೊಡ್ಕೊಳ್ಳ. ಎಂತ ವಿದ್ವಾಂಸ ಗುರುಗಳ. ಹಾದಿ ಹಿಡ್ದನು ಹಿಂಗ ಹಾಡ್ಕೋತಿರ್ತೀರೇನ್? ಚಟ, ಸಂಗೀತಗಾರರ ಚಟ. ಮನಿ ದೀಪ ಹಾರಿಸ್ಬೇಕಲ್ಲ. ನನ್ನ ಸಂಗೀತದಿಂದ ದೀಪಗಳು ಬೆಳಗುದಿಲ್ಲ, ಹಾರುದೇ. ಎಷ್ಟು ಶಕ್ತಿ ಅದ ನಿಮ್ ಸಂಗೀತದ. ಅದನ್ನ ಸ್ವಲ್ಪ ಮಾಡ್ಕೋತೀರೇನು? ಇದರಲ್ಲಿ ಕುಂತು ಬರ್ಬಹುದೇ? ಬೇಡ್ರಿ, ಮೊದಲ ನಮ್ಮ ಅಪ್ಪನ ಕುಂಡ್ರಸನ್ರಿ. ಇರ್ಲಿ, ಹಿಡಿಯೋ. ಹಿಡ್ದನ್ರಿ. ಇದನ್ನ ನಮ್ಮ ಅಪ್ಪನ ಸಂಬಂಧ ತಗೊಂಡಿದ್ದೇರಿ. ಏನ್ ನಾಯಿ ಕಟ್ಟಿಲ್ ಒಳಗ ಇಲ್ಲ ಕುಂದ್ರಿ. ನೀವ್ ಆ ರಾಗ ಮಾಡ್ಬೇಡ್ರಿ, ನಾಯಿ ಬೆರಿಕೈತಿ ಗುರುಗಳ. ಬರ್ರಿ
ಆ ರಾಗ ಮಾಡಿದ್ರಲ್ಲ ಇದೆ ಅದನ್ನ ಮಾಡ್ಬೇಡ್ರಿ. ಅದು ನಾಯಿ ಆಗಿ ಬರಂಗಿಲ್ಲ. ಇಲ್ಲಲ್ರಿ ಒಳಗ್ ಕಟ್ಟಾಳ್ರಿ ಆಕಿ. ಬರ್ರಿ 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 ಒಳಗ್ ಬರ್ರಿ. ನಮ್ಮಪ್ಪ ಮಕ್ಕೊಂಡಿದ್ ಬೇಕಂದ್ರ ಒಂದ್ ತಾಸ್ ಇದ್ರಾಗ ಜೋಕಾಲಿ ಆಡಿ ಮೊದಲು ನಮ್ಮ ಅಪ್ಪನ ಮನಗಸ್ ಬರ್ರಿ. ಕರುಣ ಏ ಹೊರಗ್ ಬಾರ, ಯಾರು ಬಂದಾರ ನೋಡಿಲಿ. ಹುಡುಗರು ಕರ್ಕೊಂಡ್ ಬಂದಿನಿ, ಹೊರಗ್ ಬಾ ನೋಡ ಆರ್ತಿ ತಗೊಂಬ. ಬೇಡ, ಆರತಿ ಬೇಡ, ಯಾಕಂದ್ರ ದೀಪ ಆರ್ಸವಲ್ಲ. ಓಹೋ ದೀಪ ನಡೆಯಲ್ಲಲ್ರಿ ನಿಮ್ಗೆ? ಸಂಗೀತದೊಳಗ ದೀಪ ಆರ್ಸವಂದಾಗ ಹಾ ಹಾ ಎಷ್ಟು ಮನಿ ಆರಿಸಿರ್ಬೇಕು. ಹೌದು, ಬರೇ ಪಟ್ಟೆಗೆ ಎಣ್ಣೆ ಹಾಕಿಡು ನಡೀತದ. ದೀಪ ಹಚ್ಚೋದ್ ಬೇಡ. ದೀಪ ಹಚ್ಚೋದ್ ಬೇಡ. ಅಪ್ಪ ಏನ್ ಮಾಡ್ಲತ್ತ? ಕುಂತಾನ. ಕುತ್ತೇ ಬಿಟ್ಟಾನ್ರಿ. ಬರ್ರಿ ಹುಡುಗ ನಡಿ ನಡಿ ಸಂಗೀತ. ಯಪ್ಪ ನೋಡಿಲಿ ಯಾರು ಬಂದಾರ ನೋಡು. ಈಚೆ ಕಡೆ ಬರ್ರಿ. ಅಂದ್ರೆ ಸಂಗೀತದ ಹುಚ್ಚ್ರಿ ನೀವು. ಒಂದ್ ಯಾವ್ದ್ರೆ ಒಂದು ಪದ ಅನ್ರಿ ನೀವು, ಅಂದ್ರ ಮಣ್ಕೋತಾನೇನ್ ನೋಡೋನ್ರಿ. ಅದ್ದೋರಿ ನಿನ್ನ ಕಣ್ಮುಚ್ಚಿ ಮಕ್ಕಳು ನಿನ್ನವನ. ಯಪ್ಪ ನಿದ್ದೆ ಬಂದಂಗ ಆಕತ್ತೇನ್ ನೋಡು. ತಮ್ಮ ನನಗಿದು ನಡೆಯಲ್ಲ. ಗಜಲ್ ಗಜಲ್ ಬೇಕು, ಗಜಲ್. ನಮ್ಮ ಅಪ್ಪಗ ಗಜಲ್ ಬೇಕಂದ್ರಿ, ಗಜಲ್ ಚಾಲು ಮಾಡ್ರಿ. ನನಗ ಗಜಲ್ ಬರುದಿಲ್ಲ, ನಾನು ಶಾಸ್ತ್ರೀಯ ಸಂಗೀತಗಾರ. ಬಾರಾಶಾಲ ನಮ್ಮ ಅಪ್ಪನ ಸಂಬಂಧ ಗಜಲ್ ಹಾಡ್ಬೇಕಣಿ. ಬಂದೂಕ್ ತೊಂಬರ. ಸಂಗೀತಗಾರಿಗೆ ಈ ನಮೂನಿ ಮರ್ಯಾದೆ. ತೇರಾಶೆ ಹೋಗಲ್ಯಾಕ 10,000 ಕೊಡ್ತೇನೆ ಗಜಲ್. ನಾನು ಗಜಲ್ ಬರಂಗಿಲ್ಲ. ಹಾಡ್ಬೇಕು, ಸಂಗೀತಗಾರ ಹೋಗಲ್ರಿ. ಸಂಗೀತಗಾರನಿ, ಶಾಸ್ತ್ರೀಯ ಸಂಗೀತ ಇಲ್ಲ. ಗಜಲ್ ಹಾಡ್ಬೇಕು. ಅದು ಗಜಲ್ ಅಂದ್ರೆ ಅಂತದ್ ಇರ್ತದ. ಬಂದೂಕ್ ತೊಂಬ. ಸುಮ್ನ ಗಜಲ್ ತಗೋ. ಗಜಲ್ ಹಾಡ್ಲಿಲ್ಲ ಗಜ್ಬಿಜಿನ ಮಾಡಿ ಕಳಿಸ್ತೇನೆ. ನಂದು ಶಾಸ್ತ್ರೀಯ ಸಂಗೀತ ವಿದ್ವಾಂಸಕ. ಗಜಲ್ ಅಂದ್ರೆ ಅದು ಹೆಂಗಿರ್ತದ ಒಮ್ಮೆ ಕೇಳೇ ಇಲ್ಲ ನಾ. ನೀ ಹಿಂಗಾದ್ರ ಗಜಲ್ ನೀ ಹಾಡಾಗಿಲ್ಲ. ತಡಿ ನಾನೇ ಬಂದೂಕ್. ಬಾ, ಗಜಲ್ ಹೌದಲ್ಲ, ಬರ್ತಾವ ಬಾ. ಈ ಒಳಗಿನಿಂದ ತಳಿಂದ್ರೆ ಎಲ್ಲಾನು ಓದಿರ್ತಾವು. ಸುಮ್ ಗಜಲ್ ನಮ್ಮ ಅಪ್ಪ ಮನ್ಕೋಬೇಕು ಗಜಲ್. ಗಜಲ್. ಕಣ್ಣಿಗೆ ಕಾಣದ ನಾಟಕಗಾರ. ಕಾಣಂಗಿಲ್ಲ. ಇದು ಗಜಲ್ ಇದು ಗಜಲ್ ಹಿಂದಿ ಒಳಗ್ ಹಾಡ್ಬೇಕು. ಗಜಲ್ ಹಿಂದಿ ಒಳಗ್ ನಾ ಒಳ್ಳೆ ಇವ್ರ ಕೈಯಾಗ ಸಿಕ್ಕೊಂಡಲ್ಲು. ಗಜಲ್. ಮೇರೆ ಪ್ಯಾರ ಮೇ ಮೇರೆ ಇಂತಜಾರ ಮೇ सच सच कहो तुम्हें ये क्या किया नाना रे ना करुणा पव बंधारी ಬಳ ನಾ ಮಲಗಿಸಾಕತ್ತೀನಿ, ಅಕ್ಕಿ ಅಬ್ಸಾಕತ್ಯಾಳ. ಅವ್ರು ಮುನ್ಸೋ ಪ್ರಯತ್ನ ಮಾಡ್ತಾರ, ನೀ ಯಾಕೆ ಅದನ್ನ ಬಡದು ಎಬ್ಸೋ ಪ್ರಯತ್ನ ಮಾಡಕತ್ತೆ? ಎಬ್ಸಾತಿಲ್ಲ, ಖುಷಿ ಹೆಚ್ಚಾಗೈತಿ ನನ್ನ ಮಾಮ. ಖುಷಿ ಬೆಂಕಿ ಹಚ್ಚವ ಯಾವಾಗ ಮನ್ಕೋತಾನ ಅನ್ನೋದು ನಾ ನೋಡ್ಬೇಕಾಗೈತಿ. ಕರುಣ 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 ಕೋಳಿಲ್ಲವನಾದೆ ನಾ ಕರುಣ ಕೋಳಿಲ್ಲವನ. ಒರ್ಲೆ ನಾನು ಎದ್ದು ಏನು ಒಲೆ ಮಲಗಿಸವ ನಾನು ಎಬ್ಸಕ್ಕಿ. ಕರುಣ ಕೋಳಿಲ್ಲವನ. ನನಗೆ ಹೇಳಿದ್ದೆಲ್ಲ 10,000 ಕೊಡ್ತೀನಿ, ಪೇಮೆಂಟ್ ಕೊಡು. ಕೊಡ್ತೀನಿ. ನಾ ಹೆಚ್ಚಿಗೆ ತಗೊಳುದಿಲ್ಲ, ಹೇಳಿದಷ್ಟೇ ತಗೊಳವನ. ಆಯ್ತಾಯ್ತು, ನೀವು ಬಾರಾಸೆ ಅಂದಿದ್ರೆ ಆಯ್ತಾಯ್ತು. ನಮ್ಮ ಅಪ್ಪನ ಮನಸ್ಸಲ್ಲ ಬಹಳ ಸಂತೋಷ ಆಗೈತಿ. ಇನ್ನು ಬೇಕಾದ ಕರ್ಸು, ಈ ಹೆಣ್ಮಗಳು ಮಲಗಿಸಂದ್ರೆ ಮಲಗಿಸ್. ನಮ್ಮಪ್ಪ ಮನ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿತ್ತು. ನಾನು ಬರ್ಲೆ, ಬರ್ರಿ ನಿಮ್ ಪೇಮೆಂಟ್ ಮಾಡ್ತೀನಿ. ತುದಿ ಹಿಡಿಬೇಡ, ಜೀವ ಇರುದ ಅದ್ರಾಗ. ನಾನು ಬಿಡು, ಸಂಗೀತಗಾರ ಅವ್ರ ಇದ್ರಾಗ ಎಲ್ಲಾ ಸಂಗೀತ ತುಂಬ್ಕೊಂಡೈತಿ. ತುಂಬ್ಕೊಂಡೆ ಅಲ್ಲಿ ತೆಳಗ ತುದಿಯಾಗ ಬಂದೈತಿ. ಅದು ನೀ ಅಳಿಗಾಡ್ತಿ ಅಂದ್ರ ಸಂಗೀತ ಎಲ್ಲ ಬಿಚ್ಚಿ ಒದ್ದಾಡಿ ಹೋಗೋ ಪರಿಚಯ ತುಂಬ್ಕೊಂಡ್ರೆ ಗೊತ್ತಿಲ್ಲ. ಮಾಡ್ತೀನಿ. ಇನ್ನೊಂದು ಪೀಸ್ ಅಂದ್ರೆ ಬೇಡ ಬೇಡ, ನಿಮ್ ಪೇಮೆಂಟ್ ನಮ್ಮ ಅಪ್ಪನ ಮುಗಿಸಿರ್ಲ ಬಹಳ ಖುಷಿ ಆಯ್ತು. ಬರೀ ಬರೋಣ. ತಡಿ, ಮನ್ಯಾಗ ಹಿರಿಯರ್ ಅದಾರ, ಅವ್ರಿಗೆ ಹೇಳಿ ಪದ್ಧತಿ ಇಟ್ಕೋಬೇಕು. ಹಿರಿಯರ ನಾ ಇನ್ನು ಬರ್ತೀನಿ. ನಿದ್ದೆ ಬಂದಿಲ್ಲ. ಏನ್ರಿ ಗುರುಗಳು ನೀವು? ಯಾಕೋ ಮನ್ಕೊಳ್ಳೋದೇ ಈಗ ಮಕ್ಕೊಳ್ಳೋದು, ಎಬ್ಬಿಸ್ಬಿಟ್ರಿ ಮತ್ 3 ತಿಂಗಳು ಮಕ್ಕೊಳ್ಳೋಣ.
ಅವ್ ಮತ್ ಮನುಷ್ಯ ಹೋಗ್ಬೇಕು ನೀವು ಕುಂದ್ರೆ. ನನಗೇನ್ ಪುರ್ಸತ್ ಮಾಡಂಗ್ ಕಾಣ. ನಾ ಏನ್ ಹೇಳಿ ನಿಮಗೆ ಮನ್ಕೊಂಡು ಯಾಕೆ ಎಬ್ಸಿರಿ? ನನಗೆ ನಿದ್ದೆ ಬರ್ಬೇಕಾದ್ರೆ ಮರಾಠಿ ಆಡ್ಕೊ. ಆಯ್ತಪ್ಪ ನೀ ಯಾವ್ದು ಹೇಳ್ತೀರ ಗುರುಗಳ ಮರಾಠಿ ಒಳಗೆ ಚಾಲು ಮಾಡ್ರಿ. ನಮ್ಮ ಮಾಮಾರ ಮರಾಠಿ ಸಾಂಗ್ ಕೇಳತ್ತಾರ, ಮರಾಠಿ ಹಾಡ್ರಿ. ಏ ನಾ ಶಾಸ್ತ್ರೀಯ ಸಂಗೀತಗಾರ, ನಾವು ಮರಾಠಿಯಲ್ಲಿ ಬರ್ಬೇಕು. ಹಾಡ್ತೇನೆ ಒಳಗ ಬಂದ ಏ ಕೂಡವ್ವ, ಏನ್ ಪ್ರತಿಯೊಬ್ಬರು ಹಾಡ್ತೀನಿ ಅಂದ್ರೆ ತರ್ಲಾಕ್ ಹೋಗ್ಬೇಡ, ತರಬೇಡ. ಇಲ್ಲ ನೋಡ್ರಿ ಏನಲ್ಲೇ ಮನ್ಯಾಗ ಎಷ್ಟಾರ ಬಂದೂಕ್ ಇಟ್ಟಿರಿ, ಮನುಷ್ಯಾಗ ಒಂದೊಂದು ಅದಾವೆ ರೀ. ಬಂದೂಕಿಗೆ ತೂತುನು ಅದ ಅವನು. ಗೋಳಿ ಅಲ್ಲಿದೆ ಹಾಕ್ತಾವ ದಡ ಅಂತ. ಏ ಅಪ್ಪ ನಂದಿ ಒಳ್ಳೆ ಸಿಕ್ಕೊಂಡೆಲ್ಲೋ. ಮರಾಠಿ ಕಸ ಜೀವತ ಜೀವಗಳ कस प्रीतीने वाढते डोळा तुझे तोंडाला तोंड माझ्या मला बघून दुश्मन गळा मला ढागाला लागले गळा स्पीड स्पीड हा पाणी गळा इंदಮ್ಮ ತುಂಬಿಕೊಂಡಾಗ ಈ ನನ್ನ ಮಕ್ಕಳು ಹೇಳ್ಕೊಂಡು ಬಂದು ಮರಾಠಿ ಅಂತಾರ. ಯಾವನಿಗೆ ಬರ್ತದ ಮರಾಠಿ? ಎಲ್ಲಿ ಒಳಗೆ ಬಂದು ಸಿಕ್ಕೊಂಡಲ್ಲೋ ಮಾತೆತ್ತಿದ್ರೆ ಬಂದೂಕಂತ. तस जीवत जीव तस प्रीतीनं वाढते तुला तुझे तोंडाला तोंड माझे मिळा मला बघून दुश्मन गाळा पारा ढागाला लागले गाळा पाणी टिम टिम गाळा पारा ढागाला लागले गाळा पाणी टिम टिम गाळा. ಚಾ ಮಾಡ್ಲತ್ತಾರ ಬೇಡ ಚಾ ಬೇಡ, ಇಲ್ಲ ನಿಮ್ಮ ಚಾನು ಬೇಡ ಏನು ಬೇಡ. ನಂದು ಬಾರಾಶೆ ಅಂದಿದ್ನಲ್ಲ ಕೊಡ್ತೀನಿ. ನಮ್ಮ ಮನೆಗೆ ಬಂದಿರ ಹಂಗ ಹೋಗ್ಬೇಕು. ಹೇಳಂಗಿರ್ತವ್ರ ಹೇಳಂಗಿಲ್ಲ. ಮಕ್ಕಳು ಕುಂದ್ರಿ. ಏ ತೊಂಬರ ಚಾ ತೊಂಬ, ಪಾಟ್ನೆ ತೊಂಬ. ಚಾ ಕುಡದ ನಮ್ಮ ಕುಟುಂಬಕ್ಕೆ ಆಶೀರ್ವಾದ ಮಾಡ್ಬೇಕು. ದೊಡ್ಡ ಸಂಗೀತಗಾರ ಬಾ. ಮಾಮಾರಿ ಮಾಮಾರಿ ಹೇಳ್ರಿ, ಮುಖ ತಕೊಳ್ರಿ, ಚಾ ಕುಡಿಯಕ್ರಿ. ಮನ್ಕೊಂಡು ನೆಬ್ಬಿಸಿ ಮಾರಿ ತೊಳಸ್ತೆ ಅಲ್ಲ, ಈಗರೇ ಮಕ್ಕೊಂಡಿದ್ದ. ತೆಲುಗುಪಿಲ್ಲ ನೋಡ್ರಿ ಗುರುಗಳ ಕಳ್ಳ ಚಪ್ತುನ್ನಾರಿ. ಇಲ್ಲ ಅಂದ್ರ ಜೇರ್ ಹಾಡ್ಲಿಲ್ಲ ಅಂದ್ರ ಅವ್ ಚಪ್ಪಲ್ ತರ್ತಾನ್ರಿ. ಎಲ್ಲಿಗೆ ತಂದು ಹಚ್ಚಿದಿರ್ಲಿ ನನ್ನ ನಮ್ಮ ಅಪ್ಪನ್ ಮಣಗಿಸ್ಬೇಕ. ಟೆಂಡರ್ ಕಮ್ಮಗ ದಾರಿ ಹಿಡಿದು ಒದರ್ಕೊಂತ ಹೋಗವಾಗ ಮನ್ಯಾಗ ತಂದು ಪಿಸ್ತೂಲ್ ತೋರಿಸಿ ಇವನೊಬ್ಬಂದು ಜೇಂಟ್ ಮಾಡಿದೆ. ನನಗೆ ಕಡಿಲೆ ಮಕ್ಕೊಂಡವನು ಸಾರ್ಕ ಎಬ್ಬಸ್ತಾಳಿಕ್ಕಿ. ಈಕಿನ ತಿಂಡ್ಯಾರ ಏನೈತೆ ಒಳಗೆ ಈಕಿನ ಮಲಗಿಸಿ ಬರ್ತೀನಿ ತಡಿ. ಇಲ್ರಿ ಆಕಿ ನಿಂತ್ ಬರ್ತಾರ ತಾನೇ ಮಕ್ಕೋತಾಳ್ರಿ. ಅಕಸ್ಮಾತ್ ಆಕಿ ಮನ್ಕೊಳ್ಳಿದ್ರು ನಾ ಮನ್ಗಸಾಕದೇನ್ರಿ. ಮತ್ತೆ ಬಂದ್ ನಿಮ್ಮ ಮಾವನ್ನ ಎಬ್ಬಸ್ತಾಳಲ್ಲ. ನೀರ್ ತಂದ್ ಇವ್ರಿಗೆ ಕೊಡೋದ್ ಬಿಟ್ಟ ಮನ್ಕೊಂಡು ನೆಬ್ಬಿಸಿ ಮಾರಿ. ಮಾಮಾರ್ ಸ್ವಲ್ಪ ಚಾ ಕುಡಿದ್ ಮಲ್ಕೊಲ್ಲಿ ಅಂತಂದ. ಈಗ ಚಾನು ಬೇಡ ನೀರು ಬೇಡ. ಸರಿ ಗುರುಗಳ ಇದೊಂದು ತೆಲುಗುದಾಗ ಒಂದ್ ಶಾಸ್ತ್ರೀಯ ಸಂಗೀತ. ಕ್ವಂಟಗಾನಿ ಕಟ್ಟಿಕೋ ನೀನು ನನ್ನ ಹತ್ತಿಕೋ ಕಾಂಚಲಾಗಿ ಹೋಗೋನು ಬಾ. ಏ ನಿನ್ನ ಹೆಂಡತಿಗೆ ಹೇಳು ನೋಡು, ಅವನ್ನ ನಾನು ಮಲಗಿಸ್ಬೇಕು, ಆಕಿ ಬಂದು ಎಬ್ಬಿಸ್ಬೇಕು. ಏನ್ಲೇ ಇದು ನಿಮ್ ತಿಂಡಿ? ಜೇರ್ ಕರ್ತ ನಾನು ಮಲಗಿಸಿದಾಗ ಆಕಿ ಬಂದು ಎಬ್ಸಿಲ್ಲ ಅಂದ್ರೆ ಹಾಜರು ಕೊಟ್ಟಿದ್ದಾಕಿ ನೋಡು. ಏ ನಿನ್ನ ಹೊರಗೆ ಬರ್ಬೇಡ. ನೀ ಈ ಸಲ ಏನ್ರ ಬಂದ್ ಎಬ್ಸಿದ್ರ ನೀ ಹಾಜರು ಕೊಟ್ಟದಂಗ ಅಲ್ಲತ್ತಾರ ಗುರುಗಳ. ಬೆಡ್ರೂಮ್ದಾಗೆ ಅಡ್ಡೆ ಬೀಳ್ನಿ ಆ ಕಡೆ. ನಿನಗೊಂದು ಬೀಜ ಮಾತು ಹೇಳ್ತೀನಿ. ಹೇಳಿ. ನಿಮ್ಮ ಅಪ್ಪನ ಮಲಗಿಸ್ಲಿಲ್ಲ ಅಂದ್ರೆ ನಾ ಹಾಜರು ಕೊಟ್ಟಿದ್ದಾವ. ಅವ ಜೇರ್ ಮಕ್ಕೊಳ್ಳಿಲ್ಲ ಅಂದ್ರ ಅವ ಹಾಜರು ಕೊಟ್ಟಿದ್ದ. ನಾನು ಹೊರಗೆ ಹೊಂಟಾಗ ನೀವೇನಾರು ಹೇಳ್ಕೊಂಡು ಬಂದು ಇಲ್ಲಿ ಕುಂದಿರ್ತಿದ್ರ ನೀವು ಹಾಜರು ಕೊಟ್ಟಿದ್ದವ್ರು. ಹೇಳನಲ್ರಿ ಅದೊಂದು ಲಾಸ್ಟ್ ಚಾನ್ಸ್ ರೀ. తెలగపిల్ల ఆ అంటే అమలాపురం, ఈ అంటే ఇజాపురం, ఏ నీరం పాడల్లా ఏ చెంపడ పాడల్లా. ఆ అంటే అమలాపురం, బా అంటే అయాపురం, నీ బుద్ధి ఎలాపురం, ఇవ కొంట కేశవాపురం. ಮಕ್ಕೊಂಡ ಭಾಳ ದಣಿವೆ ಆಯ್ತು ನನಗೆ. ಪುಣ್ಯ ಆಗ್ತಲ್ರಿಪ್ಪ ನಿಮ್ಗೆ. ನಮ್ಮ ಅಪ್ಪನ ಮುಂದಿಶ್ವಾರ ಬರ್ರಿ. ದೀಪಾವಳಿ ಎಲ್ಲದ ಒಳಗದವನು ಹರ್ಯಾವ್ರಿ ಒಳಗಿನ ಹರಿಯೋದಿಲ್ಲ. ಇವನ್ ದಿವಸ ಯಾವಾಗ ನೀವು ನಮ್ಮನ್ನ ಹಾಜರು ಕೊಟ್ಟದಂಗ ಅಂದ್ರಿ ಅವಾಗೆ ದೀಪ ನಿನ್ ಹೆಂಡ್ತಿ ಆಕಿ ಎಂದೋ ಆರಿಸಿ ಮಕ್ಕೊಂದಾಳ್ರಿ. ಮಕ್ಕೊಂಡ್ಲಿಲ್ಲ ನಮ್ಮನ್ನ ಕಳಿಸ್. ಅಯ್ಯೋ ನಂದು ಉದುರಿತ್ತು. ಏನಿದ್ರು ಇದ್ರಾಗ ಎಷ್ಟು ವ್ಯವಸ್ಥೆ ಮಾಡಿ ಕಿತ್ತಿದ್ದು ಜೇಂಟ್ ಮಾಡ್ತೀಯಲ್ಲ, ನಿಜವಾಗ್ಲೂ ನೀನು ಮನುಷ್ಯರಿಗೆ ಹುಟ್ಟಿದಾವ. ಅದು ವಿದ್ಯುತ್ ಸಹಿತ ಎಬ್ಬಿಸಿ ಹಾಕೇನ್ರಿ ನಾ. ಆಯ್ತು
ಬರ್ಲೇಪ್ಪ ಹಾ ನಿಮ್ ಪೇಮೆಂಟ್ ಇಟ್ಟು ಮಾಡ್ತೀನಿ ಹಾ. ಬಿಟ್ಟು ಬರ್ತೀನಿ ಅವ್ರ ಪೇಮೆಂಟ್ ಮಾಡಿ ಅವ್ರನ್ನ ನಟೋದಾಗ ಹೋಗ್ತಾರೋ ಏನು 3 ಗಾಲಿ ಸೈಕಲ್ ರಿಕ್ಷಾದಾಗ ಹೋಗ್ತಾರೋ ಗೊತ್ತಿಲ್ಲ ಆದ್ರೂ ನಾ ಕಳಿಸಿ ಬರ್ತೇನೆ. ಏ ಹುಚ್ಚು ನನ್ನ ಮಗನ, ನೀ ಇಲ್ಲಿ ಬಾಕಲ್ದಾಗ ನಿಂತ ಯಾಕೆ ಹೋದ್ರಕತ್ತಿದಿ? ಅಲ್ಲ ನಾನು ಅವ ಎದ್ನಂದ್ರೆ ಮತ್ತೆ ಅದಕ್ಕೊಂದ್ ಬೇರೆ ಭಾಷೆ ಹಾಡ್ತಾರಲ್ಲ. ಯಾವ್ದು ಮಕ್ಕೊಂಡ್ರ ಅಭಿಷು ಚಾಟ ನಿಮ್ಗ ಐತಿ. ಬಾ ಹಿಂದಾಗಡೆ ಬರ್ತೀನಿ ಅವ್ರನ್ನ ಬಿಟ್ಟು ಹಿಂದಾಗಡೆ. ಏ ಇವನು ಆಕೆ ನಾನ್ ಜೋಡಿ ಓಡಿ ಬರಾಕತ್ತ. ಏ ಇಲ್ರಿಪ್ಪ ಹಾ ಮತ್ತೆ ಹೇಳಾರ್ದೆ ನಾ ಮೊದಲೇ ವಿದ್ವಾಂಸ, ಹೆಣ್ಣು ಮಕ್ಕಳಿಂದ ದೂರ ಇರೋವ್ನ. ಹೌದೌದು ನೋಡ್ರಿ ಇದು ಪೇಮೆಂಟ್ ನಿಮ್ಮ ಅಪ್ಪನ ಅಭಿಷೇಕ್ ತಗೊಳ್ಳೆ. ಏನ್ ಹುಚ್ಚದಿರಿ ನೀವು? ಅವ್ನು ಮನಗಿಸ್ಬೇಕಾದ್ರೆ 2 ತ್ರಾಸ ತೊಗೊಂಡ್ರಿ ನೀವು. ಈ ಎಬ್ಬಿಸ್ ಪೇಮೆಂಟ್ ಕೇಳಕ್ ಹೋದ್ರಪ್ಪ ಅಂದ್ರೆ ಎದ್ದು ಕೂತಂದ್ರೆ ಮತ್ತ್ 3 ತಿಂಗಳ ಮಕ್ಕಳವ ಬೇಡ, ನೀವೇ ಮತ್ತೆ ಅಲ್ಲಿ ಒಂದ್ ಕೆಲಸ ಮಾಡ್ತೀನಿ, ಒಳಗ ನಿನ್ನೇನ್ ಕೇಳಿ ಅಕ್ಕಿ ಹತ್ರ ಹೋಗಿ ಬರ್ತೀನಿ. ಹೋಗ್ರಿ ಬಂದೂಕ್ ತೊಂದೆ ಮಕ್ಕೊಂಡಿರ್ತಾಳಕಿ. ಪೇಮೆಂಟ್ ನಾ ಕೊಡವಲ್ಲನ್ರಿ. ಹೌದಾ? ಪೇಮೆಂಟ್ ಕೊಟ್ಟ ಮತ್ ಅಟ್ಟೋದಂಗ 20 ಕೊಟ್ಟು ನಿಮ್ಗೆ ಗಾಂಚೋಕಿಗೆ ಬಿಟ್ಟು ಬರ್ತೀನಿ. ಬಾ